ಇಟ್ಕೊಳ್ಳಿ ಅಂತ. ಐ ಆಮ್ ರಿಯಲಿ ಸಾರಿ, ಮೈಕ್ ನೀನ್ ಹಾಕೊಂಡಿಲ್ಲ. ಅವಾಗ್ಲೇ ನಮ್ದಕ್ಕೆ ಗೌಡ ರೆಡಿ ಇದ್ದಾರೆ. ನಾವು ಕಟ್ಟಿದ್ದೆ ಶಾರಿ ಇದು. ನಾವೇ ಕಟ್ಟಿದ್ದು. ಹೌದು ಹೌದು. ಓಕೆ ಮಾಮು, ನೀನು ಯಾರ ಹತ್ರ ಆದ್ರೂ ಸಾಲ ಇಸ್ಕೊಂಡಿದ್ಯಾ ಅಂಡ್ ಇಸ್ಕೊಂಡು ಆನ್ ಟೈಮ್ ರಿಟರ್ನ್ ಮಾಡಿದ್ಯಾ? ಹ್ಞೂ ಮಾಮ, ಫಸ್ಟ್ ಆಫ್ ಆಲ್ ಎರಡು ರೀತಿ ಇದೆ. ಒಂದು ಈಸ್ಕೊಂಡು ಆನ್ ಟೈಮ್ ರಿಟರ್ನ್ ಮಾಡಿದ್ದೀನಿ, ಇನ್ನೊಂದು ಆನ್ ಟೈಮ್ ರಿಟರ್ನ್ ಮಾಡೋಕ್ಕಾಗದೇ ಇದ್ದಾಗ, ಟ್ರೂಲಿ ಜೆನ್ಯೂನ್ ಆಗಿ ಆನ್ ಟೈಮ್ ರಿಟರ್ನ್ ಮಾಡೋಕ್ಕಾಗದೇ ಇದ್ದಾಗ ರೀಸನ್ಗಳು ಕೊಟ್ಟಿದ್ದೀನಿ, ಮತ್ತು ಅದಕ್ಕೆ ತಕ್ಕನಂಗೆ ಫೋನ್ಗಳು ರಿಸೀವ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಆಮೇಲೆ ಏನು ಪ್ರಯತ್ನ ನಡೀತಿದೆ ಅಂತಲೂ ಹೇಳಿದ್ದೀನಿ. ಆಯಿತಾ? ಬಟ್ ತುಂಬ ಮೋಸ್ಟ್ ಆಫ್ ದಿ ಟೈಮ್ ಈಸ್ಕೊಂಡಿದ ತಕ್ಷಣ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಸೊ ನಿನಗೆ ನೀನೇ ಒಳ್ಳೆಯವನಂತ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟೆ. ಓಕೆ, ಇವಾಗ ಅದನ್ನ ವ್ಯಾಲಿಡೇಟ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತು. ನೀನು ಸಾಲ ತೀರ್ಸಿದ್ಯಾ, ಇನ್ಫ್ಯಾಕ್ಟ್ ನಾನು ಕೇಳಿದ ತಕ್ಷಣ ವಾಪಸ್ ಕೊಟ್ಟಿದ್ಯಾ, ಸೊ ಐ ಅಗ್ರಿ, ನಾನೇ ಸರ್ಟಿಫಿಕೇಟ್ ಕೊಡ್ತೀನಿ. ಇವಾಗ ಸೆಕೆಂಡ್ ಕ್ವೆಶನ್, ನೀನು ಯಾರಿಗಾರು ಸಾಲ ಕೊಟ್ಟಿದ್ದೀಯಾ ಅಂಡ್ ಅವರು ಆನ್ ಟೈಮ್ ರಿಟರ್ನ್ ಮಾಡಿದಾರ? ಅದರಲ್ಲೂ ಎರಡು. ಒಂದು ಟೀ ಹಾಕ್ಬಿಡ್ತಾರೆ, ಹುರ್ಕೊಂಡು ಬೆಂಕಿಯಾಗಿ, ಆಮೇಲೆ ಬೆಂಕಿಯಾಗಿ ಸುಮ್ಮನೆ ನಾವು ಹುರ್ಕೋಬೇಕಷ್ಟೇ. ಆಯ್ತಾ? ಅವ್ರಿಗೆ ಕೊಡೋ ಮನಸ್ಥಿತಿ ಆಗ್ಲಿ ಏನೋ ತಲೆಗೂ ಬಂದಿರಲ್ಲ ಕೆಲವ್ರಿಗೆ. ಆಯ್ತಾ? ಇನ್ ಕೆಲವ್ರಿಗೆ ಪಾಪ ಕೊಡೋ ಮನಸ್ಥಿತಿ ಇರುತ್ತೆ, ಬಟ್ ಪರಿಸ್ಥಿತಿ ಹಂಗಿರಲ್ಲ. ಸೊ ಎರಡೂ ಇದೆ. ಆಯ್ತಾ? ಬಟ್ ಮೋಸ್ಟ್ ಆಫ್ ದಿ ಜನಗಳು ಸಾಕ್ಬಿಟ್ಟವ್ರೆ ಮಾಮು ನನ್ನ ಹತ್ರ ಈಸ್ಕೊಂಡು. ಯಪ್ಪ, ಒಂದೊಂದ್ಸಲಿ ಅನ್ಸುತ್ತೆ, ಗುರು ನಾವು ಈಸ್ಕೊಂಡಿರೋರ ಹತ್ರ ಇಷ್ಟು ಚೆನ್ನಾಗೆ ಒಳ್ಳೆ ಲಿಟ್ರಲಿ ಬೇಡ್ಕೊಂಡು, ಅಯ್ಯೋ ಅಣ್ಣ ಇನ್ನೊಂದು ಕೊಟ್ಬಿಡ್ತೀನಿ ಅಣ್ಣ, ಹಿಂಗೆ ಅಂತ ಮಾತಾಡ್ತಿರ್ತೀವಿ. ನಾವು ಕೊಟ್ಟಿದ್ದೀವಲ್ಲ, ನನ್ನ ಮಕ್ಳಿಗೆ ಎಷ್ಟು ಸಲ ಕಾಲ್ ಮಾಡೋಗರು ದುರಂಕಾರದಲ್ಲಿ. ಇವಾಗ ಕೆಲವ್ರಿಗೆ ಕೊಡ್ಬೇಕನ್ನೋ ಮನಸ್ಥಿತಿ ಇರುತ್ತೆ, ಬಟ್ ಪರಿಸ್ಥಿತಿ ಚೆನ್ನಾಗಿರಲ್ಲ. ಹೌದು. ಕೆಲವ್ರಿಗೆ ಮನಸ್ಥಿತಿನೇ ಸರಿಗಿರಲ್ಲ, ಪರಿಸ್ಥಿತಿ ಚೆನ್ನಾಗಿದ್ರು. ಅಂತವ್ರಿಗೂ ಯಾರಿಗಾರ ದುಡ್ಡು ಕೊಟ್ಟಿದ್ಯಾ? ಅಲ್ಲ, ಆಕ್ಚುಲಿ ಫಸ್ಟ್ಗಿಂತ ಸೆಕೆಂಡ್ ಅವರೇ ಜಾಸ್ತಿ ಇರೋದು ನನ್ನ ಲಿಸ್ಟ್ ಅಲ್ಲಿ. ಸೊ ಪರಿಸ್ಥಿತಿ ಚೆನ್ನಾಗಿದ್ರು ರಿಟರ್ನ್ ಮಾಡೋ ಮನಸ್ಥಿತಿ ಇರಲ್ಲ ಅವ್ರಿಗೆ. ದುಡ್ಡು ಇಸ್ಕೊಳ್ಳುವಾಗಿರೋ ನಿಯತ್ತು ವಾಪಸ್ ಕೊಡ್ಬೇಕಾದ್ರೆ ಹಾಕಿರಲ್ಲ ನಿನ್ ಪ್ರಕಾರ? ಏನೋ ಮಾಮು, ನಾನು ಹುಡುಕ್ತಾನೆ ಇದೀನಿ ಕಣೋ. ಆಮೇಲೆ ಈ ಆಕ್ಚುಲಿ ಬಿದ್ದು ಮತ್ತೆ ಬೀಳ್ತಿರ್ತೀನಿ. ಪಾಪ ಯಾರೋ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ಬ ಏನೋ ಕಾಲ್ ಮಾಡಿದ್ದ. ಆಯ್ತಾ? ಸಾರ್ ಅಣ್ಣ, ನೀವು ನನಗೆ ಪ್ರವೀಣ್ ಅಣ್ಣ ಪರಿಚಯ ಇದ್ದೀರಾ, ನೀವು ನಿಮ್ಗೆ ಗೊತ್ತಿಲ್ಲ, ಹಂಗೆ ಅಂತ. ಹೇಳಪ್ಪ ಆಯಿತು ಅಂತ. ಎಲ್ಲೋ ಹೋಟ್ಲಿಗೆ ಬಂದುಬಿಟ್ಟಿದ್ದೀನಿ, ನನ್ನ ಮಗಳಿದ್ದಾಳೆ, ಪುಟ್ಟ ಮಗು. ನಾನು ಅತ್ತೆ ಮಾವನ್ನ ಹೆಂಡ್ತಿನ ಹೋಟ್ಲಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಣ್ಣ. ಇಲ್ಲಿ ನೋಡಿದ್ರೆ ಇಶ್ಯೂ ಆಗ್ಬಿಟ್ಟಿದೆ, ಒಂಚೂರು ನಾನು ಸ್ಕ್ಯಾನರ್ ಕಳಿಸ್ತೀನಿ, ಒಂದು 800 ರೂಪಾಯಿ ಪೇ ಮಾಡ್ಬಿಡೋಣ ಅಂತಂದ. ಆಯಿತಾ? ಊಟಕ್ಕೆ ಬಂದಿದ್ದೀನಿ ಅಂತ. ನಾನು ಇನಿಷಿಯಲ್ ಪ್ರವೀಣ ನಿಂತ್ಕೊಂಡು ಬೇಡ ವಾಪಸ್ ಬೇಡ, ಫಸ್ಟ್ ಪ್ರವೀಣ ಬರೋದು ಆಕ್ಚುಲಿ. ಯಾಕಂದ್ರೆ ಹೊಡೆದು ಬರೋರೆಲ್ಲ ಹೊಡೆದೋಗ್ಬಿಟ್ಟಿದ್ದಾರೆ ಆಕ್ಚುಲಿ. ಆಯ್ತಾ? ಅಂದ್ರೆ ಡಬಲ್ ಮೀನಿಂಗ್ ತಗೋಣ. ಸೊ ಬರೋರೆಲ್ಲ ಹೊಡೆದೋಗ್ಬಿಟ್ಟಿದಾರಲ್ವಾ, ಈ ಆ ಕಡೆ ಫಸ್ಟ್ ಬರೋದೇ ಅದು. ನಿಂಗೆ 800 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ ಗುರು, ನೀನೇನು ಇಲ್ಲಿ ಗಿಡ ನೆಟ್ಬಿಟ್ಟು ಅಂತ ಕೊಡ್ತಿಲ್ಲ, ಕಷ್ಟಪಟ್ಟು ದುಡಿತಿದ್ದ. 800 ರೂಪಾಯಿ 8,000 ಕೆಲವು ಸಲ 8 ಲಕ್ಷ ತರ ಎಲ್ಲ ಕಾಣಿದೆ ನನಗೆ. ಆಯ್ತಾ? ಸೊ ಬೇಡ, ಮಾತಾಡ್ತಾರೆ, ಬಿಟ್ಬಿಡೋಣ ಅಂತ. ಈ ಕಡೆ ಇನ್ನೊಂದು ಪ್ರವೀಣ ಇದಾನ್ ಗೊತ್ತಾ, ಅವನಂತೂ ಅವನ ಅಜ್ಜಿ ಯಾವಾಗ್ಲೂ ಇಷ್ಟೊಂದು ಕೆಟ್ಟವನಾದೆ. ಆಕ್ಚುಲಿ ಮಗು ಜೊತೆ ಊಟಕ್ಕೆ ಹೋಗಿದ್ದಾನೆ, 800 ರೂಪಾಯಿ ಕೊಡಕ್ ಫಸ್ಟ್ ಬರೋದೇ ನೀನ್ ಹೇಳ್ದಂಗೆ. ನೀನ್ ಯಾವಾಗ ಗುರು ಈ ತರ ಎಲ್ಲ ಕ್ಯಾಲ್ಕುಲೇಷನ್ಸ್, ನೀನ್ ಯಾವಾಗ ಗುರು ಈ ತರ ಏನ್ ಗುರು ನಿನಗೆ? ದೇವರು ನಿನಗೆ ಅಟ್ಲೀಸ್ಟ್ ಒಂದೊಳ್ಳೆ ಬಟ್ಟೆ ಊಟ ತಗೊಳ್ಳೋಷ್ಟು ಟಚ್ ವುಡ್ ಶಕ್ತಿ ಕೊಟ್ಟಿದ್ದಾನೆ. ಪಾಪ ಬಿಡು, ಏನ ಮಗು, ಹೆಣ್ಮಗು ಕರ್ಕೊಂಡು ಹೋಗಿದ್ದಾನೆ. ತಂದೆಗೆ ಆಕ್ಚುಲಿ ಸಾರಿ ಮಗಳಿಗೆ ತಂದೆಗೆ ಅವಮಾನ ಆಗೋದು ನೋಡೋದಿರುತ್ತಲ್ಲ, ನಾವು ಮೊದಲೇ ಸಿನಿಮಾದವ್ರಲ್ವಾ, ಈ ಎಮೋಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಒಳಗಡೆ. ಹಿಂಗೆ ಗುರು ಅಂತ ಅನ್ಸ್ಬಿಟ್ಟು ಮಾಮು ನಂಬ್ತೀವೋ ಬಿಡ್ತೀವೋ, ನಾನು ಹೇಳ್ಬಿಟ್ಟೆ ಕೊಟ್ಟೆ ಮಾಮು, ನೋಡಿ ಬ್ರೋ, ನೀವು ಮಗಳದ್ದು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಕಳಿಸ್ತಾ ಇದ್ದೀನಿ, ದಯವಿಟ್ಟು ವಾಪಸ್ ಕೊಡಿ. ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಬೇಜಾನ್ ಜನ ಹೊಡೆದಿದ್ದಾರೆ ನನಗೆ, ನೀವು ಇದು ಮಾಡಬೇಡಿ ಅಂತ. ಇಲ್ಲ ಅಣ್ಣ ನಾಳೆನೇ ಕೊಡ್ತೀನಿ ಅಂತಂದ. ಆಯ್ತಾ? ಅದೇನೇನಾಯ್ತು ಬೇಡ, ಮಿಕ್ಕಿದ್ದು ನಾವು ಇತಿಹಾಸ, ಅದು ಮಿಕ್ಕಿದ ಅರ್ಥ ಮಾಡ್ಕೊಂತೀವಿ ಏನಾಗಿರ್ಬೋದು ಅಂತ. ಇನ್ನ ಕೊಟ್ಟಿರಲ್ಲ, ಅವನು ಕೊಡೋದು ಇಲ್ಲ, ಕೊಡೋದು ಇಲ್ಲ. ನೆಕ್ಸ್ಟ್ ಬಾಯಿಗೆ ಬಂದಂಗೆಲ್ಲ ನಾನು ಅವನ ಹತ್ರ ದುಡ್ಡು ಇಸ್ಕೊಂಡಿರೋ ತರ ಮಾತಾಡ್ಬಿಟ್ಟ. ಆಮೇಲೆ ಬ್ಲಾಕ್ ಆಯ್ತು. ಅಷ್ಟೇ. ಇವಾಗ ಅದೇ ನೀನು ಯಾಕೆ ಈ ತರ ಮಾಡ್ತಾರೆ? ಸೊ ಇವಾಗ ಫ್ರೆಂಡ್ಶಿಪ್ ಅಲ್ಲಿ ದುಡ್ಡು ತರದು ಸರಿನಾ ತಪ್ಪ?
ತಪ್ಪು ಮಾಮ, ತರಲೇಬಾರ್ದು. ಮತ್ತೆ ಇನ್ಯಾರ ಹತ್ರ ದುಡ್ಡು ಕೇಳ್ಬೇಕು? ಇವಾಗ ಫ್ರೆಂಡ್ಗೆ ಹೆಲ್ಪ್ ಮಾಡದೆ ಇದ್ರೆ ಇನ್ಯಾರು ಹೆಲ್ಪ್ ಮಾಡ್ತಾರೆ? ಅದೇ ಇದರ್ ನೀನು ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದಾದ್ರೆ ಲೋನ್ ತಗೊಂಡ್ಬಿಡೋಣ. ಆದ್ರೆ ಜನರಲ್ ಆಗಿ ಹೇಳ್ತಿರೋದು ಲೋನ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಆ ಪ್ರಮೇಯನೇ ಕ್ರಿಯೇಟ್ ಮಾಡ್ಕೋಬೇಡಿ. ಸಾಲ ಮಾಡೋ ಪ್ರಮೇಯನೇ ಕ್ರಿಯೇಟ್ ಮಾಡ್ಕೋಬೇಡಿ, ಆಯ್ತಾ? ಅಂದ್ರೆ ಜಿನ್ಯೂನ್ ಆಗಿ ಸಾಲ ಮಾಡಬಾರ್ದು, ಏನೋ ಬೇಕು ಅಂತ ಅಂದವರು. ಈ ಕೆಲವ್ರು ಇರ್ತಾರಲ್ವಾ, ಅವ್ರಿಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇವತ್ತು ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ವಲ್ಲ ಅಂತ. ಅಂಥವ್ರಿಗೆ ನೀನು ಏನೂ ಮಾಡೋಕ್ಕಾಗಲ್ಲ. ಅಂಥವ್ರು ಲೈಫಲ್ಲಿ ಬಡಿಯತ್ತವು, ಅವ್ರಿಗೆ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡಲ್ಲ, ಹಿಂಗೇ ತೊಳ್ಕೊಂಡು ಕೂತ್ಕೋತವೆ. ಸೊ ನೆನ್ನೆ ಮೊನ್ನೆ ಒಂದು ವಿಷಯ ಆಯ್ತು. ನಾನು ಮಧ್ಯ ನಿಂತ್ಕೊಂಡು ಒಬ್ಬರಿಗೆ ನನ್ನ ಫ್ರೆಂಡಿಂದ, ಇಬ್ರು ಫ್ರೆಂಡೇನೆ, ಒಂದು ಫ್ರೆಂಡಿಂದ ಇನ್ನೊಂದು ಫ್ರೆಂಡ್ಗೆ ದುಡ್ಡು ಕೊಡ್ಸಿದ್ದೆ. ಅದು ವಾಪಸ್ ಬಂದಿಲ್ಲ ಇನ್ನ ಫ್ರೆಂಡ್ಗೆ. ಸೊ ಕೇಳಿ ಫಾಲೋ ಅಪ್ ಮಾಡಿ ಅವನು ಹುರ್ಕೊಂಡು ಪೇಷನ್ಸ್ ಇಟ್ಕೊಂಡು ಕಳ್ಕೊಂಡು ಎಲ್ಲ ಆದ್ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ಬಾಯಿಗೆ ಬಂದಂಗೆ ಅಂದ್ರೆ ನಾನ್ ಏನ್ ಮಾತಾಡ್ದಂತಾನು ಹೇಳಕ್ ಆಗಲ್ಲ, ಅಷ್ಟು ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾನೆ, ಆಯ್ತಾ? ವಲ್ಗರ್ ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಮಾತಾಡ್ಬಿಟ್ಟಿದ್ದಾನೆ. ಸೊ ಅವನ ಹತ್ರ ಮಾತಾಡೋದಕ್ಕೂ ಕಾರಣ ಇರುತ್ತೆ, ಬಟ್ ಮಾತಾಡಿ ತಪ್ಪು. ಇವಾಗ ಈ ಕಡೆ ಇರೋರು ದುಡ್ಡಿಸ್ಕೊಂಡಿರೋರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ನ ಆತರ ಮಾತಾಡ್ತಾನೆ, ನಾನ್ ಕೊಡಲ್ಲ ದುಡ್ಡು ಅಂತ. ಸೊ ಇವಾಗ ಇಬ್ರಲ್ಲಿ ಯಾರು ಸರಿ ಯಾರು ತಪ್ಪು ನಿನ್ ಪ್ರಕಾರ? ನಾನು ಅದೇ ಹೇಳದ್ನಲ್ಲ, ಪರ್ಸ್ನಲಿ ಈಸ್ಕೊಂಡ್ಮೇಲೆ ಕೊಟ್ಬಿಡ್ಬೇಕು ಮಾಮ, ಓಕೆನಾ? ಅವನು ದುಡ್ಡು ಕೊಟ್ಟಿದ್ದಾನೆ, ಬಟ್ ಹಂಗಂತ ಕೆಟ್ಟದಾಗೆಲ್ಲ ಮಾತಾಡಬಾರ್ದು. ಅದು ಬುದ್ಧಿವಂತರ ಲಕ್ಷಣ ಅಲ್ವೇ ಅಲ್ಲ ಮಾಮು. ನನ್ನನ್ನು ಕೇಳಿದ್ರೆ ಫಸ್ಟ್ ಆಫ್ ಆಲ್ ದಡ್ಡ ಆಗಿದೆಯಾ ಕೊಟ್ಬಿಟ್ಟು, ಆಯ್ತಾ? ಫಸ್ಟ್ ಆಫ್ ಆಲ್ ಕೊಡೋದೇ ದಡ್ತನ ಅಂದ್ಮೇಲೆ ಅದ್ರ ಮೇಲ್ಗಡೆ ನೀನು ಬುದ್ಧಿವಂತಿಕೆ ತೋರಿಸ್ಬಾರ್ದು, ಬೈದು ಬುದ್ಧಿವಂತಿಕೆ. ಅದು ಏನೋ ಬೈದ್ಬಿಟ್ರೆ, ಹಂಗೆ ಹಿಂಗೆ ಅಲ್ಕಮಾತ್ ಬೈದ್ಬಿಟ್ರೆ ದುಡ್ಡು ಬಂದು ಏನೋ ಅವರು ಅಯ್ಯೋ ಈ ತರ ಕೆಟ್ಟದಾಗೆಲ್ಲ ಕೇಳ್ಕೊಂಡು ನಾನು ಇವ್ನು ದುಡ್ಡು ಇಟ್ಕೋಬೇಕಾ ಅಂತ ತಕ್ಷಣ ಅವ್ನ ಬ್ಯಾಂಕ್ ಅಕೌಂಟ್ ಇವನ ಹತ್ರ ಇದ್ರು ಇಲ್ದೇ ಇರ್ಲಿ ಫೋನ್ ಪೇ ಗೂಗಲ್ ಪೇ ಕಳಿಸ್ಬಿಡ್ತಾರೆ ಅನ್ನೋ ಫೀಲಿಂಗ್, ಭ್ರಮೆ ಅವ್ರಿಗೆ. ಕರೆಕ್ಟ್. ಏನ್ ಇಲ್ಲ, ಯಾಕೆ ನೀವೇ ದಡ್ಡ ಆಗಿದ್ಯಾ, ಇನ್ನೂ ದಡ್ತನ ಯಾಕೆ? ಅಟ್ಲೀಸ್ಟ್ ವರ್ಸ್ಟ್ ಕೇಸಲ್ಲಿ ಏನೋ ನಿನ್ ಬಾಯಿ ಹೊಲ್ಸಾಗಲ್ಲ, ಕರೆಕ್ಟಾ? ವರ್ಸ್ಟ್ ಕೇಸಲ್ಲಿ ನೀವೇ ವರ್ಸ್ಟ್ ಅಲ್ಲಿ ಇದೆಯಾ, ದುಡ್ಡು ಬರ್ತಾ ಇಲ್ಲ ಇನ್ನು ಕ್ಯಾಪ್ ಅಲ್ಲಿ ಬಾಯಿ ಹೊಲ್ಸ್ ಮಾಡ್ಕೊಂಡು ಇನ್ನೂ ಯಾಕೆ ವರ್ಸ್ಟ್ ಅಲ್ಲಿ ಇರ್ತೀಯಾ? ಬೇಡ. ಮತ್ತೆ ಈ ದುಡ್ಡು ಇಸ್ಕೊಂಡಿರೋರು ಕೆಲವೊಮ್ಮೆ ಮಾತಾಡ್ತಾರೆ ಮಾಮು, ಎಷ್ಟು ಬುದ್ಧಿಜೀವಿಗಳಾಗಿ ಮಾತಾಡ್ತಾರೆ ಅಂದ್ರೆ, ಗುರು ಸರ್ ಆರ್ ಬ್ರೋ ನಿಮ್ ತರ ಒಳ್ಳೆನಿರಕ್ ಸಾಧ್ಯ ಇಲ್ಲ ಬ್ರೋ. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನಿಮ್ ರಿಲೇಷನ್ ಮುಖ್ಯ ಅನ್ನೋ ಅಷ್ಟು ಮಾತಾಡ್ತಾರೆ ಕಣೋ. ಹೆಂಗೆ ಅಂದ್ರೆ, ನಿಮಗ್ ಮೋಸ ಮಾಡಿದ್ರೆ ದೇವ್ರ ಮೆಚ್ತಾನ. ನಾನು ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ₹1 ಇಟ್ಕೊಂಡಿಲ್ಲ ಯಾರ ಹತ್ರ ಅಂತ. ನನಗ್ ಗೊತ್ತಿರೋರ ಹತ್ರನೇ ಬೇಜಾನ್ ದುಡ್ಡು ಇಸ್ಕೊಂಡು ರಿಟರ್ನ್ ಮಾಡಿಲ್ಲ, ಬಟ್ ನಮ್ಮ ಹತ್ರ ಮಾತಾಡೋದು ವೇದ ಅಂತ. ಸೊ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿರೋರು ಇದೇ ತರ ವೇದಾಂತಿಗಳೇನ? ಎಲ್ರು ಹೇಳದ್ನಲ್ಲ ಮಾಮು, ಅದು ಯೂನಿವರ್ಸಲ್ ಟ್ರೂತ್, ಆಯ್ತಾ? ಐದರ್ ಅವರು ವೇದಾಂತಿಗಳಾಗಿ ದುಡ್ಡಿಸ್ಕೊತಾರೋ ಅಥವಾ ದುಡ್ಡಿಸ್ಕೊಂಡ್ಮೇಲೆ ವೇದಾಂತಿಗಳಾಗ್ತಾರೋ ಗೊತ್ತಿಲ್ಲ. ಆದ್ರೆ ಒಂದು ನನ್ಗೂ ತುಂಬಾ ಜನ ಮಾಡಿದ್ದಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಮಾಮು, ನೀನು ಅವ್ನಿಗೆ ಫೋನ್ ಮಾಡು, ಆಯ್ತಾ? ರಾಯರ್ದು ಇದು ಬರ್ತಾ ಇರುತ್ತೆ, ಆಯ್ತಾ? ಕೆಲವು ಸಲ ದೇವಕಿ ನಂದನ ಅಂತ ಬರ್ತಾ ಇರುತ್ತೆ. ನಾನು ಅಲ್ಲ ಗುರು, ನೀನು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ನಿನ್ಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು. 100 ಸಲ ಕಾಲ್ ಮಾಡ್ತೀನಿ ನಾನು ಅಂತ ಅನ್ಕೋ, ಮಾಡಲ್ಲ, ಆಯ್ತು ಬಿಟ್ಬಿಟ್ಟೆ ನಾನು ಅವ್ರಿಗೆ. 100 ಸಲ ಮಾಡಿದಾಗ ಏನೋ ಒಂದು ಸಮಾಧಾನ ಏನ್ ಗೊತ್ತಾ, 100 ಸಲ ರಾಯರ್ದು ಇದು ಕೇಳಿದ್ನಲ್ಲ ಗುರು, ಅದೊಂದೇ ಸಮಾಧಾನ ಆಗದ್ ನನಗೆ, ಆಯ್ತಾ? ಒಂದು. ಎರಡನೇದು, ಇದು 100 ಸಲ ಅವ್ನು ಫೋನ್ ಎತ್ತದೆ ಇರೋದು ಸ್ಟೇಜ್ ಬಂದು ಆಲ್ಮೋಸ್ಟ್ ಕೊನೆ ಸ್ಟೇಜು, ಅವ್ನು ದುಡ್ಡು ಕೊಡಲ್ಲ ಅನ್ನೋದು. ಆ ಪ್ರೀವಿಯಸ್ ಸ್ಟೇಜ್ ಇರುತ್ತೆ ಗೊತ್ತಾ, ಮಾಮು ಮಗ ಏನ್ ಮಗ ನನ್ ಬಗ್ಗೆ ಹೆಂಗ್ ಅಂತಿದ್ಯಾ, ನನ್ ಮಗ ನಿನಗ್ ಮೋಸ ಮಾಡಿ ನನ್ ಮಗುಗೆ ಏನು ಪಾಠ ಹೇಳ್ಕೊಡ್ಲೋ ಅಂತ ಹೇಳೋನು ಇದ್ದಾನೆ, ಆಯ್ತಾ? ಹಂಗೆ ಅವ್ನು ಕೊಟ್ಟು ತೀರ್ಸ್ಬಿಟ್ಟಿದೀನಿ, ಹಂಗೆ ಹಿಂಗೆ ನನ್ನ ಹತ್ರ ಪ್ರೂಫ್ ಇದೆ ಆಕ್ಚುಲಿ, ಆಯ್ತಾ? ಕಳ್ಸಿರೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಅವ್ನು ಕೊಟ್ಟು ತೀರ್ಸ್ಬಿಟ್ಟಿದೀನಿ, ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾನೆ ಕೊಟ್ಟಿಲ್ಲ ಅಂತ. ಈ ಆಟಿಟ್ಯೂಡ್ ಇರೋರು ಇದ್ದಾರೆ, ಆಯ್ತಾ? ಉರಿಯೋದೇನ್ ಗೊತ್ತಾ, ಒಂದು ಅವ್ರ ಮೇಲೆ ಅಲ್ಲ ನಮ್ಮೇಲೆ ನಮ್ಗೆ ಉರಿಯೋದೇನ್ ಗೊತ್ತಾ, ಇಂಥ ನನ್ನ ಮಕ್ಳ ಹತ್ರ ಎಲ್ಲ ಓಡಿಸ್ಕೊಂಡ್ರು ಇನ್ನೊಬ್ಬ ಬಂದ್ ಕೇಳಿದ್ರು ಅಯ್ಯೋ ಪಾಪ ಅಂತ ಕೊಟ್ಬಿಡ್ತೀವಲ್ಲ, ಅದನ್ನ ಬ್ಲಡ್ ಸರಿ ಹೋಗ್ಬೇಕು ಫಸ್ಟ್ ಅಂತ ನನಗ್ ಅನ್ಸ್ಬಿಟ್ಟಿದೆ. ಎನಿ ಹೌ ದುಡ್ಡು ಇಸ್ಕೊಂಡ್ಮೇಲೆ ಅದು ರಿಟರ್ನ್ ಬರಲ್ಲ, ಸಂಬಂಧ ಹಾಳಾಗುತ್ತೆ. ಅದನ್ನ ಕೇಳ್ದಾಗ್ಲೆ ಕೊಡಲ್ಲ ಅಂತ ಹೇಳಿ ಸಂಬಂಧ ಹಾಳು ಮಾಡ್ಕೊಂಡ್ಬಿಡೋದು ಎಷ್ಟೋ ಬೆಟ್ರು ಅನ್ಸುತ್ತೆ. ಬಟ್ ಅವ್ನ ಅಜ್ಜಿ ಇನ್ನೊಬ್ಬ ಬಂದ್ ಕೇಳ್ದಾಗ ಇವ್ ನಂಗೆ ಇರಕ್ ಸಾಧ್ಯ ಇಲ್ಲ ಅಂತ ಕೊಟ್ಬಿಟ್ಟು ಮಕ್ಳಗಳಾಗ್ತೀವಿ. ಹಂಗೆ ಅದು ಹಂಗೇ ನಡೀತಾ ಇದೆ ಆ ಸೈಕಲ್. ಕೆಲವು ಸಲ ಅನ್ಸುತ್ತೆ ಗುರು, ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ಅದೇ ಹೇಳದ್ನಲ್ಲ, ಅವ್ನು ಯಾರದ್ದು ಅವನದೊಂದು ಮೋಸ ಆಯ್ತು. ಆಮೇಲೆ
ಇನ್ಯಾರಿಗಾದ್ರೂ ಕೊಟ್ಟಿದ್ದೀನಿ ಅನ್ನೋದಾದ್ರೆ ಮಾಮು ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಒಂದು ಏನ್ ಗೊತ್ತಾ, ನಾನು ಅಪ್ಪಿ ಯಾರಾದ್ರೂ ಇಲ್ಲ ನಮ್ಮ ಥರದವ್ರು ಇದಾರೆ ಗೊತ್ತಾ, ನಾನು ನಮ್ಮ ಥರದವ್ರನ್ನ ಬಕ್ರ ಅಂತಾನೆ ಅನ್ಕೊಂತೀವಿ. ನಾನು ಅಂತೀನಿ, ನಮ್ಮ ಥರದವ್ರು ಬಕ್ರಗಳಿರ್ತಾರೆ ಗೊತ್ತಾ, ಯಾರಾದರೂ ಅವ್ರೇನೋ ದುಡ್ಡು ಕೊಡಬೇಕು ಯಾರಾದ್ರೂ ಬಂದು ಕೇಳಿದಾಗ ಅಂದರೆ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ಒಂದು, ನನ್ನ ಕೈಲಿ ಆ ದುಡ್ಡನ್ನ ಬೇರ್ ಮಾಡೋಕ್ಕಾಗತ್ತಾ. ಈಗ ನೀನು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಬಂದು ಕೇಳಿದಾಗ ಒಂದು 50,000 ಕೇಳ್ತಾನೆ ನಿನ್ನ ಹತ್ರ, ಆಯ್ತಾ, ಆ 50,000 ಅವನು ವಾಪಸ್ ಕೊಡದೆ ಆದ್ರೂ ನಿನಗೇನು ತೊಂದರೆ ಆಗಲ್ವಾ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಕೊಡೋ ಥರ ಇಟ್ಕೋಬೇಕು ಮಾಮ. ಇಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕೊಡಬಾರ್ದು. ಕೊಡ್ತೀವಿ ಅಂದ್ರೆ ಆ ದುಡ್ಡು ವಾಪಸ್ ಬರಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ, ಹೌದು, ಬರ್ದೇ ಇದ್ರು ನಮ್ಗೇನ್ ಇಂಪ್ಯಾಕ್ಟ್ ಆಗಲ್ಲ ಕೊಡ್ಬೋದು. ಕೊಡ್ಲೇಬೇಕು, ಅದೇ ನಾನು ಹೇಳದ್ನಲ್ಲ, ಫಸ್ಟ್ ಆಪ್ಷನ್ ಕೊಡ್ಬೇಡಿ. ಫಸ್ಟ್ ಆಪ್ಷನ್ ಕೊಡ್ಲೇಬೇಡಿ, ಯಾಕಂದ್ರೆ ಬರಲ್ಲ ಅಷ್ಟೇ, ಆಯ್ತಾ. ಬಂದ್ರೆ ನಿಮ್ ಪುಣ್ಯ, ಬರ್ಲಿಲ್ಲ ಅಂದ್ರೂ ನನ್ಗೇನ್ ತೊಂದರೆ ಆಗಲ್ಲ ಗುರು, ಹೋಗ್ಲಿ ಬಿಡು. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಬೇಕಾಗಿರೋನ್ ಕೇಳ್ತಿದ್ದಾನೆ, ಕೊಟ್ಬಿಡ್ಬೇಕು. ಯಾಕಂದ್ರೆ ನಿಮ್ಗೆ ಕೊಡೋ ಆಪ್ಷನ್ ಇದ್ರೆ ಕೊಡಬೇಕು, ಮತ್ತು ವಾಪಸ್ ಬರಲ್ಲ ಅನ್ನೋದೇ ಮೈಂಡ್ ಸೆಟ್ ಇಟ್ಕೊಂಡು ಕೊಡಬೇಕು. ಹಂಗಿದ್ರೆ ನೋಡು ಇದನ್ನೆಲ್ಲ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಮಾಮ, ಒಂದು ಟೈಮ್ ವೇಸ್ಟು, ಆಯ್ತಾ, ಇನ್ನೊಂದು ಎನರ್ಜಿ ವೇಸ್ಟು, ಇನ್ನೊಂದು ನನ್ನ ಮಗಂದು ಟೆನ್ಷನ್ನು. ಅವ್ರು ಕಾಲ್ ಮಾಡಿದಾಗ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಳಗಡೆ ಕುದೀತಿರುತ್ತೆ, ಕಂಟ್ರೋಲ್ ಮಾಡ್ಕೊಂಡು ಜಿ ಆಗಿ ಬದುಕೋದಿದೆಯಲ್ಲ, ಅದು ಬೇರೆ ಥರ ಮಾಮ, ಅದು ಬೇರೆ ನರ್ಕ ಅದು, ಆಯ್ತಾ. ಅಯ್ಯೋ ಹೌದಾ, ಸರಿನಪ್ಪ ಸರಿ ಅಂತ ಫೋನ್ ಇಡೋದಿದೆಯಲ್ಲ, ಆಯ್ತಾಯ್ತು ಅಂತ ಫೋನ್ ಇಡೋದಿದೆಯಲ್ಲ, ಅವೆಲ್ಲ ಮಾಮು ಯಪ್ಪ ದೇವ್ರೇ. ಸೊ ದುಡ್ಡು ಇಸ್ಕೊಂಡಿರೋರು ನೀವ್ ಆಗಿದ್ರೆ ಅಂಡ್ ರಿಟರ್ನ್ ಮಾಡದೇ ಇರೋರು ನೀವಾಗಿದ್ರೆ ಕಮೆಂಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಕಮೆಂಟ್ ಮಾಡಿದ್ರೆ ನೀವು ದುಡ್ಡು ಇಸ್ಕೊಂಡು ರಿಟರ್ನ್ ಮಾಡದೇ ಇರೋರು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟಿಲ್ ಸಮ್ಹೌ ಹೇಳಿ, ಯಾಕೆ ದುಡ್ಡು ರಿಟರ್ನ್ ಮಾಡೋದಕ್ಕೆ ಅಷ್ಟೊಂದು ನೋವಾಗುತ್ತೆ ಅಂತ. ಅಷ್ಟೊಂದು ನೋವಿದ್ರೆ ಯಾಕೆ ಇಸ್ಕೊಳ್ಬೇಕಾದ್ರೆ ಅಷ್ಟು ಎನರ್ಜಿ ಇರುತ್ತೆ? ಪ್ಲೀಸ್ ಕಮೆಂಟ್ ಡೌನ್. ಆಮೇಲೆ ಯಾವ ನನ್ನ ಮಗ ದುಡ್ಡು ಕೊಟ್ಟಿಲ್ವೋ ಆ ನನ್ನ ಮಗನೆಲ್ಲ ಟ್ಯಾಗ್ ಮಾಡ್ರಿ, ಅಟ್ಲೀಸ್ಟು ಅವಾಗಾದ್ರೂ ಏನೋ ಒಂದು ಅನ್ಸಿ 1,000 ಕೊಡೋ ಜಾಗದಲ್ಲಿ ಒಂದು 200-300 ರೂಪಾಯಿ ಕೊಟ್ರೆ ಈಸ್ಕೊಳ್ಳಿ ಅಷ್ಟೇ. ಲೋನ್ ಸ್ಟೋರಿ ಆಫ್ ಎವ್ರಿ ಕಾಮನ್ ಮ್ಯಾನ್. ಬಾಯ್ ಬಾಯ್.